ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ವನಸಿರಿ ಅಫಿಷಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ 2024ನೇ ಇಸವಿಯ ದಸರಾ ಜರುಗಲು ಕೆಲವೇ ದಿನಗಳು ಬಾಕಿ ಇದೆ. ಸೊ ಅದಕ್ಕೋಸ್ಕರ ಎಂದಿನಂತೆ ನಮ್ಮ ಗಜಗಳು ಒಂದು ಸಾಗಣೆ ಶಿಬಿರದಲ್ಲಿದ್ದಂಥ ಆನೆಗಳನ್ನು ಕರೆಸ್ಕೊಂಡಿದ್ದಾರೆ. ಗಜಪಯಣದ ಮುಖಾಂತರ ವೀರನ ಹೊಸಹಳ್ಳಿಯಿಂದ ನಮ್ಮ ಮೈಸೂರಲ್ಲಿರುವ ಅರಣ್ಯ ಭವನಕ್ಕೆ ಬಂದಿಳಿದಂಥ ಆನೆಗಳು ಅಲ್ಲಿ ಒಂದು ದಿನ ಬಿಡಾರನ್ನು ಊರಿ ನಂತರ ರಾಜಮಾರ್ಗದಿಂದ ಅದ್ದೂರಿ ಮೆರವಣಿಗೆ ಮುಖಾಂತರ ಅರಣ್ಯ ಭವನದಿಂದ ಮೈಸೂರು ಅರಮನೆಗೆ ಬಂದು ತಲುಪಿದ್ದಾವೆ. ಬಂದಂಥ ಆನೆಗಳಿಗೆ ಪೂಜೆಯ ಮುಖಾಂತರ ಅರಮನೆಗೆ ಸ್ವಾಗತ ನೀಡಿದಂಥ ಪುರೋಹಿತರು ಆನೆಗಳನ್ನು ಎಂದಿನಂತೆ ಇದ್ದಂಥ ಜಾಗದಲ್ಲಿ ಕಟ್ಟಾಕಿದ್ದಾರೆ. ಸ್ನೇಹಿತರೆ, ಗಜ ಪಯಣ ಏನು ಮೈಸೂರು ದಸರಾಗೆ ಬಂದಿದೆ. ಸೊ ನಮ್ಮ ಆನೆಗಳು ಏನಿದೆ ಎಂದಿನಂತೆ ಪ್ರಕಾರ ಬೆಳಗ್ಗೆ ಮತ್ತು ಸಂಜೆ ದೈಹಿಕವಾದಂಥ ತಾಲೀಮನ್ನು ನಡೆಸ್ತಾ ಇದ್ದಾವೆ. ಇಲ್ಲಿ ಒಂದು ಆಕರ್ಷಕವಾದ ಮಾಹಿತಿ ಏನಪ್ಪ ಅಂದರೆ, ಈ ವರ್ಷ ಮೊದಲ ಬಾರಿಗೆ ಏಕಲವ್ಯ ನಮ್ಮ ಮೈಸೂರು ದಸರಾಗೆ ಬಂದಿದ್ದಾನೆ. ಸೊ ಎಲ್ಲರ ಗಮನ ಇವನ ಹತ್ರ ಸೆಳೀತಾ ಇರೋದಂತೂ ನಿಜ. ಇವನು ಬಂದಿರುವ ಜಾಗ ಯಾವುದಪ್ಪ ಅಂತಂದರೆ, ಎಂದಿನಂತೆ ಪ್ರತಿ ವರ್ಷವೂ ಬರ್ತಾ ಇದ್ದಂಥ ನಮ್ಮ ಮೈಸೂರಿನ ಅರ್ಜುನ ಏನಿದ್ದಾನೆ ಅವನ ಜಾಗಕ್ಕೆ ನಮ್ಮ ಏಕಲವ್ಯ ಬಂದಿದ್ದಾನೆ. ಇದು ಒಂದು ಖುಷಿಯ ವಿಚಾರ. ಆದರೆ ಈ ಬಾರಿಯ ದಸರಾದಲ್ಲಿ ನಮ್ಮ ಕರುನಾಡಿನ ಕಣ್ಮಣಿ ವೀರ ಅರ್ಜುನ ಇಲ್ಲ ಎಂಬ ಒಂದು ದೊಡ್ಡ ದುಃಖವನ್ನು ನಮ್ಮ ಕೈಲಿ ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ನನಗೇ ಅಲ್ಲ, ಕರ್ನಾಟಕದ ಎಲ್ಲ ಜನತೆಗಳಿಗೂ ಕೂಡ ಈ ಒಂದು ಸಂಗತಿಯನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಮೈಸೂರು ದಸರಾಕ್ಕೆ ಒಂದು ಸೊಬಗಿನ ಮೆರುಗು ನೀಡಿದಂಥದ್ದು ನಮ್ಮ ದೈತ್ಯ ದೇಹ ಅರ್ಜುನ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ವರ್ಷ ಡಿಸೆಂಬರ್ 4ರಲ್ಲಿ ನಡೆದಂಥ ಕಾಡಾನೆ ಕಾಳಗದಲ್ಲಿ ಕಾಡಾನೆ ಜೊತೆ ವೀರ ಹೋರಾಟನ ನಡೆಸಿದಂಥ ನಮ್ಮ ಅರ್ಜುನ ವೀರಮರಣವನ್ನು ಒಪ್ಪಿ ದೈಹಿಕವಾಗಿ ನಮ್ಮಿಂದ ದೂರವಾಗಿದ್ದೇನೆ ಹೊರತು ಮನಸ್ಸಿಂದ ಅಜರಾಮರವಾಗಿ ಉಳ್ಕೊಳ್ತಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದಸರಾದಲ್ಲಿ ಇವನು ಬಂತು ಅಂದರೆ ಆ ದಸರಾಕ್ಕೆ ಬೇರೆ ರೀತಿಯ ಮೆರುಗು ಬರ್ತಾಯಿತ್ತು. ಯಾಕೆಂದರೆ ಇವನೊಬ್ಬ ದೊಡ್ಡ ದೈತ್ಯ ದೇಹವುಳ್ಳಂಥ ಆನೆ. ನಮ್ಮ ಎಲ್ಲಿ ಸಾಕಣೆ ಶಿಬಿರದಲ್ಲಿ ಎಲ್ಲೂ ಸಿಗಲ್ಲ ಮತ್ತು ಎಲ್ಲೂ ಕೂಡ ದೊರೆಯದಂಥ ದೊಡ್ಡ ದೈತ್ಯ ಆನೆ ನಮ್ಮ ಅರ್ಜುನ. ಈ ಅರ್ಜುನ ಮೈಸೂರು ದಸರಾಕ್ಕೆ ಬಂದರೆ ತಾಲೀಮನ್ನ ನಡೆಸಬೇಕಾದ್ರೆ ಅಥವಾ ಮುಂದೆ ನಿಂತ್ಕೊಂಡು ಲೀಡ್ ಮಾಡಬೇಕಾದ್ರೆ ಆ ಒಂದು ಗಜಪಡೆಗೆ ಒಂದು ಲುಕ್ ಬರ್ತಾಯಿತ್ತು. ಮತ್ತು ಆ ಒಂದು ಗಜಪಡೆಯನ್ನು ಹಿಂದೆ ನಿಂತು ನಡೆಸ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಆ ಒಂದು ಗಜಪಡೆಗೆ ಲಕ್ಷಣವಾಗಿ ಕಾಣ್ತಾ ಇದ್ದಿದ್ದು ನಮ್ಮ ಅರ್ಜುನ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಯಾವುದೇ ಒಂದು ಆನೆಗಳು ತುಂಟಾಟ ನಡೆಸಿದ್ರೂ ಕೂಡ ಅವನ್ನ ಕಂಟ್ರೋಲ್ಗೆ ತರ್ತಿದ್ದಂಥದ್ದು ನಮ್ಮ ಅರ್ಜುನ. ಮತ್ತು ಯಾವುದಾರ ಆನೆಗಳು ಗಾಬರಿಯಾಗಿ ರೋಡಿನಿಂದ ರಸ್ತೆಯಿಂದ ಆ ಕಡೆ ಈ ಕಡೆ ಹೋದರೆ ಅವನ್ನ ಕಂಟ್ರೋಲ್ ಮಾಡಿ ಮತ್ತೆ ದಾರಿಗೆ ತರ್ತಾ ಇದ್ದಿದ್ದಂಥದ್ದು ನಮ್ಮ ಅರ್ಜುನ ಆನೆ. ಇಷ್ಟೆಲ್ಲ ಗುಣಗಳು ಹೊಂದಿದ್ದಂಥ ಅರ್ಜುನನಿಗೆ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನು ಹೊರೋದಕ್ಕೆ ಸಿಕ್ಕಿದ್ದು ಕೇವಲ 9 ಬಾರಿ. ಎಲ್ಲರಿಗೂ ಒಂದು ಪ್ರಶ್ನೆ ಮೂಡುತ್ತೆ, ಇಷ್ಟೊಂದು ದೈತ್ಯ ದೇಹ ಉಳ್ಳಂಥ ಅರ್ಜುನ, ಇಷ್ಟೊಂದು ಗುಣಗಳನ್ನ ಉಳ್ಳಂಥ ಈ ಆನೆಗೆ ಯಾಕೆ ಬರೀ 9 ವರ್ಷ? ಬೇರೆ ಆನೆಗಳಿಗೆಲ್ಲ 18 ವರ್ಷ, 13 ವರ್ಷ, 20 ವರ್ಷ ಈ ಥರ ಅವಕಾಶ ಸಿಕ್ಕಿದ್ರು ಅರ್ಜುನಿಗೆ ಯಾಕೆ ಸಿಗಲಿಲ್ಲ? ಸ್ನೇಹಿತರೆ, ಇವನಿಗೂ ಕೂಡ ಆ ಒಂದು ಅದೃಷ್ಟ ಇತ್ತು. ದ್ರೋಣನಿಗಿಂತ ಹೆಚ್ಚು ಬಾರಿ ಅಂಬಾರಿಯನ್ನು ಹೊರುವ ಅವಕಾಶ ಅರ್ಜುನನಿಗೆ ಇದ್ದರೂ ಕೂಡ ಅಲ್ಲಿ ನಡೆದಂಥ ಒಂದು ಕಹಿ ಘಟನೆಯಿಂದ ನಮ್ಮ ಅರ್ಜುನಿಗೆ ಹೆಚ್ಚು ಬಾರಿ ಅಂಬಾರಿಯನ್ನು ಹೊರುವ ಅವಕಾಶ ಮಿಸ್ ಆಯಿತು. ಹಾಗಾದರೆ ಆ ಘಟನೆ ಏನು, ನಡೆದಿದ್ದಾದರೂ ಹೇಗೆ? ಆ ಘಟನೆಯಿಂದ ಯಾಕೆ ಅರ್ಜುನನ ಅಂಬಾರಿ ಹೊರಲಿಕ್ಕೆ ಅವಕಾಶ ಸಿಗಲಿಲ್ಲ? ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ತಿಳಿಯೋಣ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಅರ್ಜುನ ತುಂಬ ದೊಡ್ಡ ದೈತ್ಯ ದೇಹ ಉಳ್ಳಂಥವನು. ಅವನು ಇದಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ಅಂಬಾರಿ ಹೊತ್ತಂತಾನೆ. ಸೊ ಯಾವುದೇ ಅಳುಕಲ್ಲದೇ, ಯಾವುದೇ ಭಯ ಇಲ್ಲದೇ, ಯಾವುದೇ ಸಿಡಿಮದ್ದುಗಳಿಗೆ ಬೆದರದೆ, ಸಾವಿರಾರು ಮಂದಿ ನೆರೆದಿದ್ದಂಥ ಅವರ ಕೂಗಿಗೆ ಮತ್ತು ಅವರ ಹರ್ಷೋದ್ಗಾರಗಳಿಗೆ ಭಯ ಪಡದೆ ಆರಾಮಾಗಿ 705 kg ಇರುವಂಥ ಅಂಬಾರಿಯನ್ನು ಹೊತ್ತು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಸಾಗೇ ಬಿಡ್ತಾನೆ. ಸ್ನೇಹಿತರೆ, ಬಂದಂಥ ಆ ಒಂದು ವರ್ಷದಲ್ಲಿ ಎಲ್ಲರ ಮನೆ ಮಾತಾಗ್ತಾನೆ, ಎಲ್ಲರ ಕಣ್ಮಣಿ ಆಗ್ತಾನೆ. ಯುವಕನಾಗಿದ್ದಂಥ ಅರ್ಜುನ ಇನ್ನೂ ಹೆಚ್ಚು ವರ್ಷಗಳ ಕಾಲ ಅಂಬಾರಿನ ಹೊರ್ತಾನೆ ಮತ್ತು ನಮ್ಗೆ ಯಾವುದೋ ತಲೆನೋವು ಇರೋದಿಲ್ಲ, ಮುಂದೆ ಅಂಬಾರಿ ಆನೆಯನ್ನು ಹುಡುಕಬೇಕು ಅಂತ ಒಬ್ಬ ಭಾವನೆಯನ್ನು ಅರಣ್ಯ ಇಲಾಖೆಯಲ್ಲಿ ಮೂಡಿಸೇ ಬಿಡ್ತಾನೆ. ಸ್ನೇಹಿತರೆ, ಅವ್ರಿಗೆ ತಲೆನೋವು ಇಲ್ದಂಗೆ ಆಗ್ಬಿಡುತ್ತೆ, ನಮಗೆ ಆನೆ ಸಿಕ್ತು, ಇನ್ನು ಮುಂದೆ ಯಾವುದೇ ಆನೆನೂ ಹುಡುಕೋ ಅವಶ್ಯಕತೆ ಇಲ್ಲ ಅಂತ. ಆದರೆ ಅದು ನೆಕ್ಸ್ಟ್ ಇಯರು, ಮುಂದಿನ ವರ್ಷ ಏನು ನಡೆಯುತ್ತೆ, ಅಲ್ಲಿ ಬೇರೆ ಸಾಕಣೆಗಳನ್ನ ಆಯ್ಕೆ ಮಾಡಿ ನಂತರ ಅರಮನೆ ಆವರಣ ಏನಿರುತ್ತೆ ಅಲ್ಲಿಗೆ ಕರ್ಕೊಂಬರ್ತಾರೆ. ಅವುಗಳನ್ನು ನಿತ್ಯ ಸ್ನಾನ ಮಾಡಿಸುವ ರೂಢಿ ಏನಿದೆ, ಈಗ ಅರಮನೆಯಲ್ಲಿ ಹೆಂಗೆ ತೊಟ್ಟಿ ನಿರ್ಮಿಸಿಬಿಟ್ಟು ಪೈಪ್ಲೈನ್ನ ಜೋಡಿಸಿ ಕೊಳವೆ ಏನು ನೀರು ಬರುತ್ತೆ
ಆ ಥರ ಸ್ನಾನ ಮಾಡಿಸೋಕ್ಕೆ ಮುಂಚೆ ಅವಕಾಶ ಇರಲಿಲ್ಲ. ಈಗಿನ ಆನೆಗಳಿಗೆ ಈ ಥರ ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಬಕೆಟು ಪೈಪ್ಲೈನ್ ಎಲ್ಲನೂ ಇದು ಮಾಡಿ ಇಲ್ಲೇ ಸ್ನಾನ ಮಾಡಿಸಿ ಇಲ್ಲೇ ಒಂದು ದಿನನಿತ್ಯದ ಕೆಲಸವನ್ನು ಮುಗಿಸ್ತಾರೆ. ಆದರೆ ಮುಂಚೆ ಆ ಥರ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ. ಸೊ ಅದಕ್ಕೆ ಪಕ್ಕದಲ್ಲೇ ಇದ್ದಂಥ ಕಾರಂಜಿ ಕೆರೆ ಏನಿದೆ ಅಲ್ಲಿಗೆ ಕರ್ಕೊಂಡೋಗಿ ಎಲ್ಲ ಆನೆಗಳನ್ನು ಸ್ನಾನ ಮಾಡಿಸಿ ಅಲ್ಲಿಂದ ಮಜ್ಜನ ಮಾಡಿಸಿ ವಾಪಸ್ಸು ಕರ್ಕೊಬರೋದು ಒಂದು ದಿನನಿತ್ಯದ ರೂಢಿಯಾಗಿತ್ತು. ಅದರಂತೆ ಒಂದು ಎಲ್ಲ ಆನೆಗಳು ಸಾಲಾಗಿ ಹೊರಡ್ತವೆ. ಮುಂದೆ ಒಂದು ಬಹುದ್ದೂರ ಆನೆ ಅಂತ ಇರುತ್ತೆ. ಸೊ ಅರ್ಜುನ ಜೊತೆ ಇದ್ದಂಥ ಆನೆ, ಅದರ ಹಿಂದೆಯೇ ಅರ್ಜುನ ನಡ್ಕೊಂಡು ಬರ್ತಾ ಇರ್ತಾನೆ. ನಿಮ್ಗೆ ಗೊತ್ತು, ಕೆರೆ ಅಂತಂದಮೇಲೆ ಅದೊಂದು ಇಳಿಜಾರಿನ ಪ್ರದೇಶ ಇದ್ದೇ ಇರುತ್ತೆ. ಸೊ ಅಲ್ಲಿ ಒಂದು ಆನೆಗಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ಆನೆಗಳು ಕೂಡ ಭಯ ಬಿದ್ದೇ ಬೀಳ್ತವೆ. ಸೊ ಅಲ್ಲಿ ಆ ಆನೆಗಳನ್ನ ನಿಯಂತ್ರಿಸಬೇಕು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ಜುನನ ನಡ್ಕೊಂಡು ಹೋಗೋಂಥ ಸ್ಪೀಡು ನೀವೆಲ್ಲ ನೋಡಿದ್ದೀರಾ. ಇವಾಗಲೇ 60 ವರ್ಷ ಇದ್ದಾಗಲೇ ಅಷ್ಟು ಸ್ಪೀಡಾಗಿ ನಡೀತಿದ್ದಂಥ ಅರ್ಜುನ ಯುವಕನಾಗಿದ್ದಾಗ ಎಷ್ಟು ಸ್ಪೀಡಲ್ಲೇ ನಡೀತಾ ಇದ್ದೆ ಹೇಳಿ, ಅದನ್ನು ಯೋಚನೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ಸೊ ಅದೇ ಥರ ತುಂಬ ಸ್ಪೀಡಾಗಿ ಹೋಗ್ತಿದ್ದಂಥ ಅರ್ಜುನ ಮುಂದೆ ಇದ್ದಂಥ ಬೌದ್ಧರ ಆನೆ ಸಡನ್ನಾಗಿ ನಿಂತ್ಕೊಂಡ್ಬಿಡ್ತಾನೆ. ಸೊ ನಿಂತ್ಕೊಂಡ ತಕ್ಷಣ ಏನು ಮಾಡ್ತಾನೆ, ಹಿಂದೆ ಬರ್ತಿದ್ದಂಥ ನಮ್ಮ ಅರ್ಜುನ ಅದಕ್ಕೆ ಡಿಕ್ಕಿ ಹೊಡೆದ್ಬಿಡ್ತಾನೆ. ಡಿಕ್ಕಿ ಹೊಡೆದ ವೇಗಕ್ಕೆ ಬೌದ್ಧರ ಆನೆ ಮೇಲಿದ್ದಂಥ ಮಾವುತ ಏನಿದ್ದಾರೆ ಅಣ್ಣಯ್ಯವರು ಕೆಳಗಡೆ ಆಯತಪ್ಪಿ ಬಿದ್ದೋಗ್ಬಿಡ್ತಾರೆ. ಹಿಂದೆ ಬರ್ತಿದ್ದಂಥ ಅರ್ಜುನ ಕಾಲಿಗೆ ಅವರು ಸಿಕ್ಕಾಕೊಂಡು ಸಾಯ್ತಾರೆ ಅಂತ ಒಂದು ಕಥೆಯಲ್ಲಿ ಶುರುವಾಗಿದ್ದು. ಆದರೆ ಅಲ್ಲಿ ನಡೆದಿದ್ದು ನಿಜವಾಗ್ಲೂ ಇದೇನಾ ಅಥವಾ ಬೇರೆನಾ ಅಂತ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಇದ್ದಂಥ ಜನಗಳಿಗೆ ಅಷ್ಟೇ ಗೊತ್ತು. ಇದು ಒಂದು ಆಕಸ್ಮಿಕವಾಗಿ ನಡೆದಂಥ ಘಟನೆ ಸ್ನೇಹಿತರೆ. ಅದರ ಸಕ್ಸಸ್ನಲ್ಲಿ ಎಲ್ಲರೂ ಜೊತೆ ಇರ್ತಾರೆ, ಅದರ ಸೋಲ್ನಲ್ಲಿ ಅಥವಾ ಸಂಕಟ ಬಂದಾಗ ಯಾರೂ ಜೊತೆಗಿರಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇದು ಅರ್ಜುನನ ಪಾಲಿಗೂ ನಡೆದೋಗ್ಬಿಡುತ್ತೆ. ಏಕೆ ಘಟನೆ ನಡೀತು ಅಂತ ತಿಳ್ಕೊಳ್ಳೋಕೆ ಮುಂಚೆನೇ ಅರ್ಜುನನ ತಲೆಗೆ ಇವನು ಕೊಲೆಗಾರ ಅನ್ನೋ ಪಟ್ಟೆನ ಹೊಣೆನ ಆತನ ಮೇಲೆ ಕಟ್ಟಿಬಿಡ್ತಾರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು. ಅರ್ಜುನ ಮಾವುತನೊಬ್ಬನನ್ನು ತುಳಿದು ಕೊಂದಿದೆ ಎನ್ನುವ ಸುದ್ದಿನ ಎಲ್ಲ ಕಡೆ ಹಬ್ಬಿಸ್ಬಿಡ್ತಾರೆ. ಅಲ್ಲಿ ತನಕ ಹೀರೋ ಆಗಿ ಇದ್ದಂಥ ನಮ್ಮ ಅರ್ಜುನ ದಿಢೀರ್ನೆ ವಿಲನ್ ಆಗಿ ಕನ್ವರ್ಟ್ನ ಮಾಡಿಬಿಡ್ತಾರೆ ಈ ಒಂದು ಅಧಿಕಾರಿಗಳು. ಕೊಲೆಗಾರ, ಉಗ್ರ ಸ್ವರೂಪಿ, ಸಿಡುಕ ಇಂಥ ಎಲ್ಲ ಒಂದು ಪಟ್ಟಗಳನ್ನ, ಅನಗತ್ಯವಾಗಿ ಇಲ್ಲದೇ ಇರೋಂಥ ಪಟ್ಟಗಳನ್ನ ಇವನ ಮೇಲೆ ಕಟ್ಬಿಟ್ಟು ಕೂರಿಸ್ಬಿಡ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಏನು ಮಾಡ್ತಾರೆ, ಆ ಒಂದು ದಸರಾದಿಂದನೇ ಯಾವ ಒಂದು ಚಟುವಟಿಕೆ ಎಲ್ಲೂ ಕೂಡ ಇವನನ್ನು ಸೇರಿಸ್ಕೊಳ್ಳದೆ ಎಲ್ಲಿ ಶಿಬಿರದಿಂದ ಬಂದಿರ್ತಾನೋ ವಾಪಸ್ ಅಲ್ಲಿಗೆ ಕಳಿಸ್ಬಿಡ್ತಾರೆ ನಮ್ಮ ಅರ್ಜುನನ ಸ್ನೇಹಿತರೆ. ಪಾಪ ಅಂದರೆ ಇವನು ಮಾಡಿಲ್ಲದೆ ಇರುವಂಥ ತಪ್ಪನ್ನು ಒಪ್ಕೊಂಡು ಹಲವಾರು ವರ್ಷಗಳ ಕಾಲ ಇವನು ದಸರಾಕ್ಕೆ ವಾಪಸ್ಸು ಬರಲೇ ಇಲ್ಲ ಸ್ನೇಹಿತರೆ. ಆ ಒಂದು ಘಟನೆ ಇದ್ದಿದ್ದರೆ ಸೊ ಅಲ್ಲಿಂದನೇ ಏನು ಇವನು 8 ವರ್ಷ ಏನು ಅಂಬಾರಿನ ಹೊರ್ತಾನಲ್ವ, ಸೊ ಇದು ಬಿಟ್ಟು ಬೇರೆ ವರ್ಷಗಳ ಕಾಲ ಆರಾಮಾಗಿ ಇವನು ಅಂಬಾರಿನ ಹೊತ್ತು ಅತಿ ಹೆಚ್ಚು ದ್ರೋಣನಿಗಿಂತ ಹೆಚ್ಚು ಬಾರಿ ಅಂಬಾರಿಯನ್ನು ಹೊರುವಂಥ ಅವಕಾಶ ಇವನಿಗೆ ಇತ್ತಿತ್ತು. ಯಾಕಂದರೆ ಅಷ್ಟು ದೊಡ್ಡ ದೈತ್ಯದೇಹಿ ನಮ್ಮ ಅರ್ಜುನ. ಸೊ ಇದಾದ ನಂತರ ವಾಪಸ್ ಅವನನ್ನು ನಮ್ಮ ಏನು ಬಳ್ಳೆ ಶಿಬಿರಕ್ಕೆ ವಾಪಸ್ಸು ಕಳಿಸ್ಬಿಡ್ತಾರೆ. ಅದಾದ ನಂತರ ಅವನ ಅರ್ಜುನ ಕೆಲವು ವರ್ಷಗಳ ಕಾಲ ಬಳೆಯಲ್ಲೇ ಇರಬೇಕಾದಂಥ ಒಂದು ಸಂದರ್ಭನೂ ಕೂಡ ಬರುತ್ತೆ ಸ್ನೇಹಿತರ. ನಂತರ ನಮ್ಮ ದ್ರೋಣ ಆನೆ ಯಾವಾಗ ಒಂದು ವಿದ್ಯುತ್ ಸ್ಪರ್ಶವಾಗಿ ಅವನು ತೀರು ಹೋಗ್ತಾನೆ. ಸೊ ಆ ಒಂದು ಸಮಯದಲ್ಲಿ ಮತ್ತೆ ಅಂಬಾರಿ ಆನೆನ ಹುಡುಕಾಟದಲ್ಲಿ ನಿಂತಾಗ ಸೊ ಚಿಟಿಯಪ್ಪ ಡಾಕ್ಟ್ರು ಕೂಡ ಅರ್ಜುನನ್ನು ಸಜೆಸ್ಟ್ ಮಾಡ್ತಾರೆ. ಬಟ್ ಯಾವುದಕ್ಕೂ ಒಪ್ಪದ ಅರಣ್ಯ ಅಧಿಕಾರಿಗಳು ನಮಗೆ ಇವರು ಬೇಡ ಅಂತೇಳಿ ಅಲ್ಲೂ ಕೂಡ ಇವನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಅಥವಾ ಅಲ್ಲಿ ಅವನಿಗೆ ಅವಕಾಶ ಸಿಕ್ಕಿದರೂ ಕೂಡ 21 ಬಾರಿ ಅಂಬಾರಿನ ಹೊರಲಿಕ್ಕೆ ಅವಕಾಶ ಸಿಕ್ತಿತ್ತು. ಆದರೆ ಅವರು ಬೇಡ ಅಂತ ಹೇಳಿದ್ದಕ್ಕೆ ಮುಂದೆ ಅವರು ಬಲರಾಮನಿಗೆ ಒಂದು ಅವಕಾಶನ ಕೊಡ್ತಾರೆ. ಎಂದಿನಂತೆ ಬಲರಾಮ 13 ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತು ಕೊನೆಯ ದಸರಾದಲ್ಲಿ ಏನಿರುತ್ತೆ ಆವಾಗ ತುಂಬ ಸುಸ್ತಾಗಿದ್ದ, ವಯಸ್ಸಾಗಿತ್ತು ಅನ್ನೋ ಕಾರಣಕ್ಕೆ ಒಂದು ಪಂದ್ಯವನ್ನು ಇಟ್ಟಂಥ ಪಂದ್ಯದಲ್ಲಿ ಅರ್ಜುನ ಮೇಲುಗೈ ಸಾಧಿಸ್ತಾನೆ. ಸೊ ನಂತರ ಅವನನ್ನು ಓಕೆ ಅಂಬಾರಿ ಆನೆ ಇವನು ಅಂತ ಹೇಳಿ ಮತ್ತೆ ಅವನನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಂಥ ಅರ್ಜುನನಿಗೆ ಅಂಬಾರಿಯನ್ನು ಹೊರಲಿಕ್ಕೆ ಅವಕಾಶನ ನೀಡ್ತಾರೆ. ಸೊ ಕೊಟ್ಟಂಥ ಅವಕಾಶವನ್ನು ಕಾಯ್ತಿದ್ದಂಥ ಅರ್ಜುನ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಸತತವಾಗಿ 8 ವರ್ಷಗಳ ಕಾಲ ಇಲಾಖೆಗೆ ಸಾಬೀತನ್ನ ಪಡಿಸ್ತಾನೆ. ಮೈಸೂರು ಜನಗಳಿಗೆ, ಕರ್ನಾಟಕ ಜನಕ್ಕೆ ಸಾಬೀತನ್ನ ಪಡಿಸ್ತಾನೆ. ಸತತವಾಗಿ 8 ವರ್ಷಗಳ ಕಾಲ ಮೈಸೂರು ದಸರಾಗೆ ಅಂಬಾರಿಯನ್ನು ಹೊತ್ತು ಮೆರುಗನ್ನು ಮತ್ತು ಸೊಬಗನ್ನು ನೀಡಿದಂಥ ನಮ್ಮ ಅರ್ಜುನ ಎಂದಿನಂತೆ 60 ವರ್ಷದ ನಂತರ ಅಲ್ಲಿಂದ ನಿವೃತ್ತಿಯನ್ನು ಹೊಂದ್ತಾನೆ ಸ್ನೇಹಿತರೆ. ನಂತರ ಅರ್ಜುನಿಗೆ ಮತ್ತೊಂದು
ಒಂದು ಸ್ಥಾನವನ್ನು ಕೊಡ್ತಾರೆ. ನಿಶಾನೆಯಾಗಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಮತ್ತು ದಸರಾದಲ್ಲಿ ಕೊಟ್ಟಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿದಂಥ ಅರ್ಜುನ ಮೈಸೂರಲ್ಲಿ ನೆರೆದಿದ್ದಂಥ ಎಲ್ಲ ಜನರಿಗೂ ಕೂಡ ಕೊನೆಯ ವಂದನೆಗಳನ್ನ ಅರ್ಪಿಸ್ತಾ ಆ ಒಂದು ದಸರಾಕ್ಕೆ ಚಾಲನೆಯನ್ನು ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಒಂದು ನಾವು ತಿಳ್ಕೊಬೋದು, ನಮ್ಮ ಕರುನಾಡಿನ ಕಣ್ಮಣಿ ಅರ್ಜುನ ಏನಿದ್ದಾನೆ, ಸೊ ಇವನಿಗೆ 2 ಬಾರಿ ಮೋಸ ಆಯಿತು ಅಂತ ಹೇಳ್ಬೋದು. ನಂಬಿದವರಿಂದ ಮೋಸ ಆಗಿದೆ ಅಂತ. ಮೊದಲನೇ ಬಾರಿಗೆ ಅತಿ ಹೆಚ್ಚು ಬಾರಿ ದಸರಾದಲ್ಲಿ ಪಾಲ್ಗೊಳ್ಳಲು ಮತ್ತು ಅತಿ ಹೆಚ್ಚು ಬಾರಿ ಅಂಬಾರಿಯನ್ನು ಹೊರಲು ಅವಕಾಶವಿದ್ದರೂ ಕೂಡ ಅವನು ಮಾಡಿಲ್ಲದೇ ಇರೋ ತಪ್ಪಿಗೆ ಅವನ ಮೇಲೆ ಒಂದು ಪಟ್ಟಣ ಕಟ್ಟಿ ಅವನ ದಸರಾದಿಂದ ಆಚೆ ಇಟ್ಟು ಅಲ್ಲಿ ಒಂದು ಮೋಸ ನಡೆಯುತ್ತೆ. 60 ವರ್ಷ ಆಗಿ ನಿವೃತ್ತಿ ಹೊಂದಿದ್ದರೂ ಕೂಡ ಅವನನ್ನು ಮತ್ತೆ ಕಾರ್ಯಾಚರಣೆಗೆ ಕರ್ಕೊಂಡೋಗಿ ನಂಬಿಸಿ ಅಲ್ಲಿ ಒಂದು ಕಾಡನ್ನೇ ದಾಳಿಗೆ ಸಿಕ್ಕಿ ಬೀಳೋ ಥರ ಅಲ್ಲೊಂದು ಮೋಸ ನಡೆಯುತ್ತೆ. ಏನೇ ಆಗಿರಲಿ ಸ್ನೇಹಿತರೆ, ಅರ್ಜುನ ಇದ್ದಷ್ಟು ದಿನ ಅವನು ಮಾಡಿದಂಥ ಕಾರ್ಯಗಳು ಮತ್ತು ಅವನು ನಡ್ಕೊಂಡಂಥ ರೀತಿ ಎಲ್ಲವೂ ನಾವು ನೋಡೋದಾದರೆ ಅವನ ಎಲ್ಲ ಕೆಲಸಗಳು ಮಾಡಿದ ಎಲ್ಲ ಸಾಧನೆಗಳು ಇತಿಹಾಸ ಪುಟಕ್ಕೆ ಸೇರುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಮತ್ತು ಇವಾಗಿನ ಬರೋಂಥ ಸುದ್ದಿಗಳಲ್ಲಿ ಏನಪ್ಪ ಅಂದರೆ, ಅರ್ಜುನ ಜಾಗಕ್ಕೆ ಅರ್ಜುನ ರೀತಿಯೇ ಇರೋವಂಥ ತದ್ರೂಪಿ ಆನೆ ಇದೆ, ಅವನ ಥರನೇ ಕೆಲಸ ಮಾಡುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ಅರ್ಜುನ ಒಬ್ಬನೇ, ಹಿಂದೆ ಇದ್ದಿದ್ದ ಅರ್ಜುನನೊಬ್ಬನೇ, ಮುಂದೆ ಯಾವ ಆನೆನೂ ಕೂಡ ಅರ್ಜುನ ಸರಿಸಮಾನಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ ಅಂದರೆ ಅರ್ಜುನ, ಒಂದೇ ಅರ್ಜುನ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದಿಷ್ಟು ನನಗೆ ತಿಳಿದಿರೋಂಥ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪು ಇತ್ತು ಅಂತಂದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಅರ್ಜುನ, ಜೈ ಕರ್ನಾಟಕ ಮಾತೆ.